ಕುಂದಿರ್ತೀನಿ. ಕಲ್ಕೇರಿಯಿಂದ ರಾಂಪುರಕ್ಕೆ ಎಷ್ಟು ಮೀಟ್ರ್ ಆಗ್ಬೋದು ರೀ ಅದು? 500 ಮೀಟರ್ ಆಗುತ್ತೆ. 500 ಮೀಟ್ರ್. ಇದೇನು ಪಂಚಾಯತಿ ಖರ್ಚು ಏನು ಸರ್ಕಾರ ಖರ್ಚು? ಇಚ್ಛೆಯಿಂದ ಮಾಡ್ತಾ ಇದೀವಿ. ಮತ್ತೆ ಇದು ನಮ್ಮ ಮುದುಕಣ್ಣ ಪೂಜಾರಿ ಅವರು ಬಾವಿ ತೆಗಿಸ್ತಾಕತ್ತಾರ. ಅವರು ಖರ್ಚು ಕೊಟ್ಟಾರ, ಅವ್ರು ಇಟಾಚಿಲೆ ತುಂಬಿಸ್ಕೊಟ್ರ ನಮ್ಗೆ. ನಾವು ಒಂದು 2 ಟಿಪ್ಪರ್ ಹಚ್ಚಿದೀವಿ. ನಮ್ಮ ಮಳೆ ಆದಂಥ ಮಾಂತೇಶ ಇಟಾಚಿ ಕಳ್ಸ್ಯಾನ. ಮತ್ತು ದತ್ತು ಮಾವ ಗೋಪಾಲ ದನಿಯರೆಲ್ಲ ಇಲ್ಲಿ ಸಹಕಾರ ಮಾಡ್ಯಾರ ನಮ್ಗೆ ದಾರಿ ಮಾಡ್ಬೇಕಂದ್ರೆ. ಮತ್ತು ಇಲ್ಲಿ ಎಲ್ಲ ಮಾಮರು ಒಟ್ಟು ನಿಂತು ಕೆಲಸ ಮಾಡಕತ್ತಾರ. ಎಲ್ಲರ ಕೈಯಿಂದ ಮಾಡಕತ್ತೀವಿ, ಯಾರ್ದು ಏನಿಲ್ಲ. ಒಟ್ಟಾರೆ ಸ್ವಂತ ನಿಮ್ಮ ಕೈಯಿಂದ ಖರ್ಚು ಮಾಡಿ ಎಲ್ಲರೂ ಕೂಡಿ ಕೆಲಸ ಮಾಡತ್ತೀವಿ. ಸರ, ಈ ರಸ್ತೆ ಕಲ್ಕೇರಿಯಿಂದ ರಾಂಪುರ್ಗೆ ಅಂತ ಹೇಳಿದ್ರು ಅವರು. ಇದು ಏನೋ ಸರ್ಕಾರದ್ದು ಅಲ್ಲ, ಒಂದು ಪಂಚಾಯತಿ ಖರ್ಚು ಅಲ್ಲ. ಏನೋ ಎಲ್ಲರೂ ಸಾರ್ವಜನಿಕರು ತಿರುಗಾಡ್ತಾರೆ ಅಂಥೇಳಿ ಸ್ವಂತ ತಮ್ಮ ಖರ್ಚಿನಿಂದ ಯಾರೋ ಪೂಜಾರಿ ಅವರು ಬಾಯಿ ತೆಗ್ಸಾಕತ್ತಾರ. ಆ ಖರ್ಚನ್ನು ತಂದು ನಾವು JCP ಹಚ್ಚಿ ಟಿಪ್ಪರ್ ಮುಖಾಂತರ ಈ ದಾರಿ ಮಾಡ್ಲಾಕತ್ತೀವಿ ಅಂತೇಳಿ ಮುಲ್ಕಣ್ಣ ಇಸಾಂಪುರ್ ಅವ್ರು ತಿಳಿಸ್ಯಾರ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಅಭಿಪ್ರಾಯ ಅನ್ನೋಕೆ ಏನದ ರೀ, ನಮ್ಮೂರು ರಸ್ತೆ ಅಂತಂದ್ರೆ ಈ ಮರಗಮಾಯಿ ಗುಡಿಯಿಂದ ರಾಂಪುರ ರಸ್ತೆ ಕೂಡ ರಸ್ತೆ ಇದೆ. ಇದು ರೈತರ ಗಾಡಿ ಹೋಗೋ ಸಂಬಂಧ ಮಾಡಿದ ರಸ್ತೆ ಇದು. ಸುಮಾರು ಸಲ ಇದು ಪಂಚಾಯತಿಯಿಂದ ಹಲವಾರು ಸಲ ಬಿಲ್ಗಳು ಆಗಿದ್ದವು. ಅದ್ರ ಕೆಲಸ ಒಂದು ಬಿಟ್ಟು ಖರ್ಚು ಹಾಕಿಲ್ಲ, ಬಿಲ್ಗಳು ಕೂಡ ಆಗಿದ್ವು. ಆ ನಿಟ್ಟಿನಾಗ ಅವರೆಲ್ಲ ನೋಡೋಕೆ ಈಗ ಭಗೀರಥ ಸಮಾಜದ ಬಂಧುಗಳು ಹಾಗೂ ನಮ್ಮ ಆತ್ಮೀಯರಾದಂಥ ಸಹೋದರ ಪೂಜಾರಿ ಅವರ ಒಂದು ಬಾವಿ ತೆಗೆಸುವ ಒಂದು ವಿಚಾರದಲ್ಲಿ ಏನಂದ್ರೆ ನಮ್ಮಲ್ಲಿ ಖರ್ಚಾದ ಒಂದು ರಸ್ತೆ ಮಾಡ್ತಾರೆ ನೋಡಂದಾಗ ಭಗೀರಥ ಸಮಾಜದ ಯುವಕರಾದಂಥ ಇವರೆಲ್ಲರೂ ಸೇರಿ ಗೋಪಾಲ್ ಆಗಿರ್ಬೋದು, ಮಾಂತೇಶ್ ಆಗಿರ್ಬೋದು, ಅಥವಾ ಮುರುಕಣ್ಣ ಆಗಿರ್ಬೋದು, ಈ ಥರ ಎಲ್ಲರೂ ಸೇರಿ ಇದೊಂದು ರಸ್ತೆ ಮಾಡಿಕೊಟ್ರೆ ನಮಗೂ ಒಂದು ಅನುಕೂಲ ಆಗ್ತದೆ, ನಮ್ಮ ಊರಿಗೆ ಒಂದು ಜನರಿಗೆ ಅನುಕೂಲ ಆಗಲಿ, ಇಲ್ಲಿ ರೈತಾಪಿ ವರ್ಗದ ಜನರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಸ್ವಂತ ಖರ್ಚಿನಲ್ಲಿ ಅವ್ರದ್ದು ಒಂದು ಇಟಾಚಿ ಸ್ವಂತ ಖರ್ಚಿನಲ್ಲಿ, ಆಮೇಲೆ ನಡೀತಕ್ಕಂಥ 2 ದೊಡ್ಡ ಟಿಪ್ಪರ್ಗಳು ಅವು ಸ್ವಂತ ಖರ್ಚಿನಲ್ಲಿ ಅವರೇನದ ಸ್ವ ಇಚ್ಛೆಯಿಂದ ಈ ರಸ್ತೆಯನ್ನು ರೈತರ ಸಲುವಾಗಿ ಏನದ ಅವರು ಮಾಡ್ತಾ ಇದ್ದಾರೆ. ಅವರಿಗೆ ನಿಜವಾಗ್ಲೂ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗ್ತದೆ. ಯಾಕಂತ ಕೇಳಿದ್ರೆ ರೈತಾಪಿ ವರ್ಗದ ಜನರು ಇದೇ ದಾರಿಯಿಂದನೇ ತಮ್ಮ ಹೊಲಗಳಿಗೆ ಹೋಗುವಂಥ ದಾರಿ ಇದು. ಆಮೇಲೆ ರಾಂಪುರಕ್ಕೆ ಹೋಗೋ ರಸ್ತೆ ಕೂಡ ಊರಲ್ಲ ಇದು ಬಂದರೆ ಇದು ಸಮೀಪ ಆಗ್ತದೆ. ಆ ದೃಷ್ಟಿಯಲ್ಲಿ ಮುಂದೆ ಕೂಡ ರಸ್ತೆ ಬೂದಾಳ ಆಗಿರ್ಬೋದು ಅಥವಾ ತುರ್ಕುಣಿಗೇರಿ ಆಗಿರ್ಬೋದು, ಇದು ಭಾಳ ಸಮೀಪ ಆಗಿರೋದ್ರಿಂದ ಸುಮಾರು 1 ಕಿಲೋಮೀಟ್ರ್, ಅವ್ರು 500 ಮೀಟ್ರ್ ಅಂತ ಹೇಳಿದ್ರು, ಅದಕ್ಕಿಂತ ಹೆಚ್ಚಿಗೆ 1 ಕಿಲೋಮೀಟ್ರ್ ಆಗ್ತದೆ. ಅದು 1 ಕಿಲೋಮೀಟ್ರ್ ಅನ್ನೋದ ರಸ್ತೆ ಅನ್ನೋದು ಅವ್ರ ಸ್ವ ಖರ್ಚಿನಲ್ಲಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಈ ಊರ ಪರವಾಗಿ ಮತ್ತು ಈ ರೈತಾಪಿ ಜನಗಳ ವರ್ಗದ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ನಾನು ಪರವಾಗಿ ಸಲ್ಲಿಸ್ತೀನಿ ಅಂತೇಳಿ ಈ ಇದ್ರ ಮೂಲಕ ಹೇಳ್ತೀನಿ. ನಾವು ಹನುಮಂತ ಒಡ್ರ ಅಂತೇಳಿ. ಹೆಸರು ಹೇಳಿ ಸರ್? ಹನುಮಂತ ಒಡ್ರ ಅಂತೇಳಿ, ಸಾಮಾಜಿಕ ಕಾರ್ಯಕರ್ತ. ದಿಗ್ವಿಜಯ ಭಾರತ ಪಕ್ಷ ಬೆಂಬಲಿಸಿ ಹೊಸ ಮುಖಗಳಿಗೆ ಆದ್ಯತೆ.